ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮ್ಮ ಚಾನಲ್ಗೆ, ನಮ್ಮ ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ. ಇದೇ ಇಲ್ಲಿ ಕಾಣಿಸ್ತಿರೋದೇ ನನ್ನ ಬೈಕು. ಈ ಬೈಕ್ನ ಸರ್ವಿಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ನ ನಾನು ಇವತ್ತು ಯೂಸ್ ಮಾಡೋಂಥ ಪ್ರಾಡಕ್ಟ್ಗಳನ್ನ, ಯೂಸ್ ಮಾಡೋಂಥ ಚೈನ್ ಸ್ಪ್ರಾಕೆಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ವಿಡಿಯೋನ ನೋಡ್ತಾ ಇರಿ ಕೊನೆವರೆಗೂ. ನಿಮಗೆ ಭಾಳ ಇನ್ಫಾರ್ಮೇಷನ್ ಅನಿಸುತ್ತೆ. ನಿಮ್ಮ ಬೈಕ್ನು ಯಾವ ಥರ ಸರ್ವಿಸ್ ಮಾಡ್ಕೋಬೋದು, ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ವೈಸ್ ಆ ಥರ ಸರ್ವಿಸ್ ಮಾಡ್ಕೊಳಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಫಸ್ಟ್ ಆಫ್ ಆಲ್ ಬೈಕ್ಗೆ ನಾನು ಸರಿ ರಿವ್ಯೂ ಮಾಡಿಬಿಡ್ತೀನಿ. ಬೈಕ್ ನೋಡ್ಕೊಂಬಿಡಿ. ಸೊ ಇದೇ ಬೈಕು ಭಾಳ ಅಂದರೆ ಭಾಳ ಗಲೀಜಾಗ್ಬಿಟ್ಟಿದೆ. ಒನ್ ಟೈಮ್ ಚೈನ್ ಸ್ಪ್ರಾಕೆಟ್ ನೋಡ್ಕೊಂಬಿಡಿ. ಚೈನ್ ಸ್ಪ್ರಾಕೆಟ್ ಅಂತೂ ಭಾಳ ಕೆಟ್ಟೋಗ್ಬಿಟ್ಟಿದೆ. ಹಿಂದೆಗಡೆ ಅದು ಭಾಳ ಡಸ್ಟ್ ಕೂಡ ಆಗಿಬಿಟ್ಟಿದೆ. ಸೊ ಭಾಳ ತಿಂಗಳಿಂದ ನಾನು ಸರ್ವಿಸೇ ಮಾಡಿಸಿರಲಿಲ್ಲ. ಸೊ ಯಾಕಂದರೆ ಇದ್ರ ಚೈನ್ ಸ್ಪ್ರಾಕೆಟು ನಿಮಗೆ ಆನ್ಲೈನಲ್ಲಿ ಎಲ್ಲೂ ಸಿಗೋಲ್ಲ, ಆನ್ಲೈನಲ್ಲಿ ಬಿಟ್ಟರೆ. ಮತ್ತು ಇದು ಚೈನ್ ಸ್ಪ್ರಾಕೆಟ್ ಬುಕ್ ಮಾಡಿದ್ರು ಮೋರ್ ದೆನ್ ಒಂದು 20 days ಆಯಿತು. ಇವತ್ತು ಬಂದಿದೆ ಚೈನ್ ಸ್ಪ್ರಾಕೆಟು. ನೆಕ್ಸ್ಟ್ ಅದನ್ನು ರಿವ್ಯೂ ಮಾಡ್ತೀನಿ ಯಾವ ಥರ ಅಂತೇಳಿ. ಸೊ ಬೈಕ್ ಫಸ್ಟ್ ನೋಡ್ಕೊಂಡಿದ್ರಲ್ಲ, ಸೊ ಇದು ನಾನು ಚೈನ್ ಮಾಡಿಸ್ತಿರೋ ಮೊದಲನೇ ಚೈನ್ ಸ್ಪ್ರಾಕೆಟು. ಇದು ಫಸ್ಟ್ ಟೈಮ್ ನಾನು ಚೈನ್ ಮಾಡಿಸ್ತಿರೋದು. ಇದು ಶೋರೂಮಿಂದ ನಾನು ಬೈಕ್ ತೊಗೊಂಡಾಗ ಬೈಕ್ ಜೊತೆಗೆ ಬಂದಿರೋಂಥ ಚೈನ್ ಸ್ಪ್ರಾಕೆಟು. ಇದನ್ನಿನ್ನೂ ಚೇಂಜ್ ಮಾಡಿಸಿಲ್ಲ. ಸೊ ಫಸ್ಟ್ ಟೈಮ್ ನಾನು ಚೇಂಜ್ ಮಾಡಿಸ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಮಾಡೋ ಕೆಲಸ ಏನಂದರೆ ಬೈಕ್ನ ವಾಶ್ ಮಾಡಿಸೋದು. ಸೊ ವಾಶ್ ಮಾಡೋಕ್ಕಂತೇಳಿ ಇದೊಂದು ಕಪ್ ಬರುತ್ತೆ, ಪ್ಲೇಟ್ ಬರುತ್ತೆ. ಪ್ಲೇಟ್ನ ನಾನು ರಿಮೂವ್ ಮಾಡಿಸಿದ್ದೀನಿ, ಯಾಕಂದರೆ ವಾಶ್ ಮಾಡುವಾಗ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಅಂತೇಳಿ. ಸೊ ವಾಶ್ ಮಾಡಿಸಿದ ಮೇಲೆ ನಾವು ಹೊಸ ಚೈನ್ ಸ್ಪ್ರಾಕೆಟ್ ಹಾಕ್ತೀವಿ ಇದಕ್ಕೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಬೈಕ್ಗೆ ಯೂಸ್ ಮಾಡೋಂಥ ಆಯಿಲು ಮೋಟಿವ್ಲ್ ಅಂತೇಳಿ 10W50 ಅಂತ. ಸೊ ನಾನು ಯಾವಾಗಲೂ ಇದೇ ಆಯಿಲ್ನ ಯೂಸ್ ಮಾಡೋದು. ನನ್ನ ಬೈಕ್ಗೆ ಸರ್ವಿಸ್ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಪ್ಲಸ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ರೋಲ್ ಆನ್ ಅಂತ ಹೇಳಿ ಕಂಪನಿ. ಇದು ನನಗೆ ಒಂದು 20 days, ಆಫ್ಟರ್ 20 days ಆದಮೇಲೆ ನನಗೆ ಡೆಲಿವರಿ ಇವತ್ತು ಸಿಕ್ಕಿದೆ. ಸೊ ಇದು ಒಂದು ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಂದರೆ ಒಂದು ದೊಡ್ಡದು ಇದು ಚೈನ್ ಸ್ಪ್ರಾಕೆಟ್ ಬರುತ್ತೆ, ಒಂದು ಚಿಕ್ಕದು ಬರುತ್ತೆ, ಮತ್ತು ಒಂದು ಬ್ರೇಸ್ ಚೈನ್ ಬರುತ್ತೆ. ಸೊ ಗೋಲ್ಡನ್ ಕಲರ್ ಇರುತ್ತೆ. ಸೊ ಇದನ್ನು ನಾನು ಚೂಸ್ ಮಾಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ಆಯಿಲ್ ಫಿಲ್ಟರ್ ಯಾವತ್ತು ಜೆನ್ಯೂನೇ ಯಮಹಾದೇ ಜೆನ್ಯೂನೇ ಯೂಸ್ ಮಾಡಬೇಕು. ಸೊ ಜೆನ್ಯೂನ್ ಯಮಹಾ ಕಂಪ್ನಿದೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಮಹಾ ಲ್ಯೂಕ್ ಕಾರ್ಬನ್ ಕ್ಲೀನರ್ ಅಂತ. ಸೊ ಇದು ನಾವು ಪೆಟ್ರೋಲ್ ಜೊತೆ ಟ್ಯಾಂಕಲ್ಲಿ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡೋವಂಥದ್ದು. ಸೊ ಪೆಟ್ರೋಲ್ ಟ್ಯಾಂಕಲ್ಲಿ ಇರೋಂಥ ಕಾರ್ಬನ್ ಆಗಿರ್ಬೋದು, ಇಂಜಿನ್ ಹತ್ರ ಪೆಟ್ರೋಲ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಕೂತಿರೋ ಕಾರ್ಬನ್ನ ಸೊ ಇದು ಕ್ಲೀನ್ ಮಾಡುತ್ತೆ. ಇದನ್ನು ನಾವು ಸರ್ವಿಸಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಮಹಾದ್ದು ಜೆನ್ಯೂನ್ ಏರ್ ಫಿಲ್ಟರ್ ಬಂದುಬಿಟ್ಟು ನೀವು ಯಾವಾಗಲೂ ಜೆನ್ಯೂನೇ ಯೂಸ್ ಮಾಡಿರಿ. ಮಾರ್ಕೆಟಲ್ಲಿ ಲೋಕಲ್ ಸಿಗುತ್ತೆ ಅಂತ ಯೂಸ್ ಮಾಡಬೇಡಿ, ಯಾಕಂದರೆ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಸೊ ಜೆನ್ಯೂನ್ ಆಗಿ ಯಮಹಾದೇ ನಾನು R15 ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ ಪ್ಯಾಡ್ಸ್ ಅಂತ ಹೇಳಿ. ಸೊ ಇದು ನಾನು ಆನ್ಲೈನಲ್ಲಿ ತರಿಸಿದ್ದು ಬ್ರೇಕ್ ಪ್ಯಾಡ್ಸ್, ಫ್ರಂಟ್ ಆ್ಯಂಡ್ ರೇರ್ ಬ್ರೇಕ್ ಪ್ಯಾಡ್ಸ್ ಕೂಡ ಎಂಡ್ ಆಗಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಬ್ರೇಕ್ ಪ್ಯಾಡ್ಸ್ನ ತೊಗೊಂಡ್ಬಂದಿದ್ದೀನಿ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾನು ಈ ಸಾರಿ ಸರ್ವಿಸಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಯೂಸ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಫುಲ್ ವಿಡಿಯೋ ನೋಡ್ತಾ ಇರಿ. ಯಾವ ಥರ ಇನ್ಸ್ಟಾಲ್ ಮಾಡೋದು ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಏನಾದರೂ ನಿಮಗೆ ಕ್ವಶನ್ ಮಾಡೋದಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತಾಯಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ ಇದ್ದಾವೆ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಾಶ್ ಮಾಡಿ ಇದನ್ನೆಲ್ಲ ಇನ್ಸ್ಟಾಲ್ ಮಾಡೋ ಥರ ವಿಡಿಯೋನ ನಾವು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಬೈಕ್ಗೆ ಸರ್ವಿಸ್ ಮಾಡಿರೋಂಥ ವಿಡಿಯೋ ಮಿಸ್ ಆಗಿರೋ ಕಾರಣ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರಪ್ ಮಾಡ್ತೀವಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋಂಥ ಲೈಕು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರೋತ್ಸಾಹ ಥರ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ.